ಸರ್ಕಾರದವರು ಒಂದು ಗೆಸ್ಟ್ ಹೌಸ್ ಕೊಡ್ತಿರ್ಲಿಲ್ಲ, ಒಂದು ವೆಹಿಕಲ್ ಕೊಡ್ತಿರ್ಲಿಲ್ಲ, ಒಂದು ಜೀಪ್ ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಜನತಾ ಪಾರ್ಟಿ ಸಿಟ್ಟು ಅವ್ರ ಮೇಲೆ ಇತ್ತು. ಆದರೂ ಕೂಡ ಇಂದಿರಾ ಗಾಂಧೀಜಿ ಅವರು ಇಲ್ಲಿ ಬಂದು ಗೆಸ್ಟ್ ಹೌಸ್ನಲ್ಲಿ ಎಲ್ಲ ಕಾರ್ಯಕರ್ತರನ್ನ ಭೇಟಿಯಾಗಿ ಅವರಿಗೆ ಮಾತನಾಡಿಸಿ ಮುಂದೆ ಇಲ್ಲಿಂದ ಚಿಂಚೋಳಿಗೆ ಹೋದರು. ನಾನು ಕರ್ಕೊಂಡು ಹೋದೆ. ಕಾಂಗ್ರೆಸ್ ಪಾರ್ಟಿ ನಿಮ್ಮ ಕಷ್ಟದಲ್ಲಿದೆ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿಗೆ ಯಾರೂ ಕೂಡ ಮರಿತಕ್ಕಂಥದ್ದು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಅದಕ್ಕೆ. ಆದರೆ ಇವತ್ತು ಕೆಲವು ಜನ ಬಡವರ ಹಿಂದೆ ಬಿದ್ದಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಕೆಲವು ಕಾನೂನುಗಳನ್ನು ಮಾಡಿದ್ರು. ಆ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ. ಅದು ಆರ್ಟಿಕಲ್ 41 ಅದರ ಪ್ರಕಾರ ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡತಕ್ಕಂಥ ಅಧಿಕಾರ, ಕೆಲಸ ಕೊಡ್ತಕ್ಕಂಥ ಅಧಿಕಾರ ಸಾಮಾನ್ಯ ಜನರಿಗೆ ಬೇಕು. ಮಕ್ಕಳಿಗೆ ಓದ್ತಕ್ಕಂಥ ಅಧಿಕಾರ ಬೇಕು. ಬಡವರಿಗೆ ಹೊಟ್ಟಿ ತುಂಬಕ್ಕೆ ಫುಡ್ ಸೆಕ್ಯೂರಿಟಿ ಅಂದ್ರೆ ಆಹಾರ ಧಾನ್ಯಗಳನ್ನ ಅವರಿಗೆ ಒದಗಿಸ್ತಕ್ಕಂಥದ್ದು ಆಗ್ಬೇಕು. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿರ್ಲಿ ಅಂತ ನೋಡ್ಕೊಳ್ತಕ್ಕಂಥದ್ದು ಆ ಕಾನೂನು ಕೂಡ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ಇಷ್ಟೊಂದು ಒಳ್ಳೆ ಕಾನೂನನ್ನ ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇದು ನೆನಪಿನಲ್ಲಿಡಿ. ಇದನ್ನ ಮುಂದೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಅನೇಕ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಡ್ತು. ಆ ಗ್ಯಾರಂಟಿಗಳು ಮತ್ತು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಹಕ್ಕುಗಳು ಅವೆಲ್ಲನೂ ಕೂಡ ಜಾರಿಗೆ ತಂತಂತ ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಈಗ ಅದು ನಮಗೆ ಸಿಕ್ಕಂತ ಹಕ್ಕುಗಳು. ಮನ್ರೇಗಾ ಕಾರ್ಯಕ್ರಮ ಅದು ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಕಸಿದುಕೊಳ್ತಾ ಇದೆ, ತೆಗೆದುಕೊಳ್ತಾ ಇದೆ. ನಮ್ಮ ಸರ್ಕಾರ ಇದ್ದಾಗ 90% ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. ನಮ್ಮ ಸರ್ಕಾರ ಅವಾಗಿದ್ದಾಗಲೇ ನಾವು ಕೊಡ್ತಿದ್ವಿ. 10% ಮಾತ್ರ ರಾಜ್ಯ ಸರ್ಕಾರ ಕೊಡಬೇಕು. ಅಂದ್ರೆ 90% ಲಾಭ ರಾಜ್ಯಕ್ಕಾಗ್ತಿತ್ತು. ಅದು ಆದ್ಮೇಲೆ ಈಗ ಮೋದಿ ಅವರು ಹೊಸ ಕಾನೂನು ತಂದು 60% ಕೇಂದ್ರ ಸರ್ಕಾರ ಕೊಟ್ರೆ 40% ನಾವು ಕೊಡಬೇಕು ರಾಜ್ಯ ಸರ್ಕಾರ. ಅಂದ್ರೆ 30% ಹೆಚ್ಚಿಗೆ ಹಣ ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಮ್ಮನ್ನ ಸತ್ಯಾನಾಶ ಮಾಡಕ್ಕೆ ಮೋದಿ ಮತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ.